ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಆ ಮೇಕಿಂಗ್ ಇರ್ಬೋದು, ಆ ಸಾಂಗ್ ಇರ್ಬೋದು, ನೋಡ್ತಾ ಇದ್ದರೆ ಈಗಾಗುತ್ತಾ ಅಂತ ನೋಡೋರಿಗೆ ಎಲ್ಲರಿಗೂ ಅನಿಸುತ್ತೆ. ಆದರೆ ಕ್ಲೈಮ್ಯಾಕ್ಸ್ ಅಂತೂ ನಮಗೂ ಬೇಜಾರಾಯಿತು, ಆ ಥರ ಆಗಬಾರ್ದು ಅಂತ. ಆ ಸಮಯ ಸಂದರ್ಭ, ಆ ಪ್ರೀತಿನ ಕೊನೆಗೂ ಒಟ್ಟುಗೂಡಿಸೋಕ್ಕಾಗೋದಿಲ್ಲ. ಅದರ ಟೈಮ್ ಇದೆಯಲ್ಲ, ಸಿಚುವೇಷನ್ನು, ಆ ಮನುಷ್ಯನಿಗೆ ಏನು ಪ್ರೀತಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರ್ತಾನೆ. ಅದು ತುಂಬ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಇದು ಸಿನಿಮಾ ನೋಡೋದೇ ಗೊತ್ತಾಗುತ್ತೆ, ಅದು ಹೇಳ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಹಾಡಂತೂ ಸರ್ ಅಲ್ಟಿಮೇಟ್ ಆಗಿದೆ. ಒಳ್ಳೆ ಸಾಂಗ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿದೆ. ಕಣ್ಣು ಮುಚ್ಚೆ ಚೆನ್ನಾಗಿದೆ. ಒಳ್ಳೆ ಹೊಸ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಕಲಾವಿದರನ್ನ ಬೆಳೆಸಬೇಕು. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಚೆನ್ನಾಗಿದೆ. ಜಾಸ್ತಿ ಫಿಲಮ್ ಚಿತ್ರ ತೊಗೊಂಬರಲಿ ಅಂತ ನಾವು ವಿಶ್ ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಇನ್ನೊಂದ್ಸತಿ ಮಾತಾಡಿ. ಇಷ್ಟು ದಿವಸ ಕನಸು ನೆನಸಾಗಿದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅನ್ನಿಸ್ಬೇಕು ಅಂತ ಆಸೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ನಮ್ಮ ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟೋರಿ ಪರವಾಗಿಲ್ಲ. ನಮಗೆ ಫಸ್ಟಿಂದ ಲಾಸ್ಟಲ್ಲಿ ನಮ್ಗೆ ಒಂದೇ ಥರ. ನಮ್ಗೆ ಡ್ಯಾನ್ಸ್ ತುಂಬ ಇಷ್ಟ ಆಗಿದೆ, ಚೆನ್ನಾಗಿದೆ. ಅವರು ಒಂದು ಆ್ಯಕ್ಟಿಂಗು ಕೊಟ್ಟು ಬೆಳೆಸ್ಬೇಕಷ್ಟೆ. ನಮ್ಮ ಕನ್ನಡ ಚಿತ್ರ ಉದ್ಯಮದಲ್ಲಿ ಬೆಳೆಸ್ಬೇಕು, ಜನಗಳು ಬೆಳೀಲಿ ಪಾಪ. ಒಳ್ಳೆ ಮೂವಿ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಸಪೋರ್ಟ್ ಮಾಡಿ ಎಲ್ಲರೂ. ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಸಾಂಗ್ಸ್ ಇಷ್ಟ. ಸ್ಟೋರಿ ಲೈನ್ ತಂದಿದ್ದಾರೆ. ಎಷ್ಟೇ ಆದರೂ ಕೊನೆಗೆ ಲವ್ ತುಂಬ ಸ್ಟ್ರಾಂಗ್ ಅನ್ನೋದನ್ನ ತೋರಿಸಿದ್ದಾರೆ. ಲವ್ ಸ್ಟೋರಿ, ಟ್ರೂ ಲವ್ ಹೆಂಗಿರುತ್ತೆ ಅಂತ ಇದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಖುಷಿ ಅನ್ನೋಕ್ಕಿಂತ ಇಡೀ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ಬಂದಿದ್ದಾರೆ. ಮತ್ತು ಹೊರಗಡೆಯಿಂದ ಆಡಿಯನ್ಸ್ ಬಂದಿದ್ದಾರೆ. ನನಗದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮಂಥ ಹೊಸಬ್ರಿಗೆ ಒಂದು ಅವಕಾಶ ಎಲ್ಲರೂ ಕೊಟ್ಟರೆ ನಾವು ಒಂದು ಪ್ರಯತ್ನ ಮಾಡ್ತೀವಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಬಟ್ ತುಂಬ ಖುಷಿ ಏನಂದರೆ ಹೇಳೋಕ್ಕೆ ಮಾತೇ ಇಲ್ಲ. ಯಾಕೆಂದರೆ ಇದು ತುಂಬ ವರ್ಷದ ಕನಸು. ನಮಗೂ ಒಂದು ಸಿನಿಮಾ ಮಾಡಬೇಕು, ಬೆಳಿಬೇಕು ಅಂತ ಆಸೆ ಇದೆಯಲ್ಲ. ಸೊ ಅದು ಇವತ್ತು ಈಡೇರಿದೆ. ಪ್ಲೀಸ್ ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ. ಇವತ್ತು ನಮ್ಮದು ರಿಲೀಸ್ ಆಗಿದೆ, ಪ್ರತಿಯೊಂದು ಕಡೆ ಸ್ಟೇಟಲ್ಲೂ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ನಮ್ಮಂಥ ಹೊಸಬ್ರಿಗೆ ಬೆಳೆಸಿ. ನಾವು ಅಷ್ಟೇ ಕೇಳ್ಕೊಳೋದು, ಇನ್ನೇನಿಲ್ಲ. ನಾವು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಕನ್ನಡ ಜನ. ಥ್ಯಾಂಕ್ ಯು ಸರ್. ನೀವು ಹೇಳ್ದಂಗೆ ಸಿನಿಮಾಗಳು ಇವಾಗ ನಿಲ್ತಾ ಇಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕೂಡ ನಿಲ್ತಾ ಇಲ್ಲ. ಸರ್, ನಿಮ್ಮ ಸಿನಿಮಾದಲ್ಲಿ ಏನಿದೆ, ಯಾಕೆ ಪ್ರೇಕ್ಷಕರು ಬೇಕು ಸರ್ ಥಿಯೇಟರ್? ಅಂದರೆ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದಕ್ಕಿಂತ ಇವತ್ತಿನ ಕಾಮನ್ ಏನು ನಡೆಯುತ್ತೆ ಪ್ರತಿಯೊಬ್ಬರದು ಈ ಕಾಲೇಜ್ ಟೈಮಲ್ಲಿರ್ಬೋದು, ಅವ್ರದ್ದೆಲ್ಲ ಲವ್ಸ್ ಯಾವ ಥರ ಇರುತ್ತೆ, ಪ್ರೀತಿ ಅನ್ನೋದು ಅದನ್ನು ತುಂಬ ಡೀಪಾಗಿ ತೋರಿಸಿದ್ದೀವಿ. ಲವ್ ಹೇಗೆ ಆ ಥರ ಸಬ್ಜೆಕ್ಟ್ ಮಾಡಿರೋದು ಒಂದು ರಿಯಲ್ ಎಲ್ಲೆಲ್ಲಿ ಇದನ್ನು ಶೂಟ್ ಪ್ಲಾನ್ ಮಾಡಿ ಥ್ರೋಟ್ ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಶೂಟ್ ಮಾಡಿರೋದು. ನಿಮ್ಗೆ ಇಷ್ಟು ಸಾಲದಲ್ಲಿ ಪಾತ್ರ ನನಗೆ ತುಂಬ ಇಷ್ಟ ಆಗಿದ್ದ ಪಾತ್ರ. ಆದರೆ ನಂದು ಅದಕ್ಕೇನು ಜೀವ ತುಂಬಬೇಕು, ಜೀವ ತುಂಬಿದ್ದೀವಿ. ನಮ್ಮ ಡೈರೆಕ್ಟರ್ ಏನು ಹೇಳಿದ್ದಾರೆ, ನಮ್ಮ ಪ್ರತಿಯೊಬ್ಬರು ನನಗೆಲ್ಲರೂ ಸಪೋರ್ಟ್ ಮಾಡಿರೋದೆ. ನಮ್ಮ ಇಡೀ ಟೀಮ್ ತಂಡ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ನಿಮಗೆ ಗೊತ್ತಿದೆಯಲ್ಲ, ಆಡಿಯನ್ಸ್ ಏನು ಹೇಳಿದ್ದಾರೆ. ಥ್ಯಾಂಕ್ ಯು. ಜೊತೆಗೆ ನಮ್ಮ ವೆಂಕಟಗೌಡ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ನ ಅವರೇ ಸ್ವತಃ ಮಾಡಿರೋದ್ರಿಂದ ಸುಮಾರು ವರ್ಷಗಳಿಂದ ಅವರು ಕನ್ನಡ ಇಂಡಸ್ಟ್ರಿಲಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿನೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅದೇ ರೀತಿ ತುಂಬ ಒಂದು ಹೆಚ್ಚಿನ ಥಿಯೇಟ್ರ್ಗಳನ್ನ ನಮಗೆ ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇನ್ನು ಸೋಮವಾರದಿಂದ ಈಚೆಗೆ ತುಂಬ ರೈಸ್ ಆಗುತ್ತೆ ಥಿಯೇಟ್ರ್ಗಳು. ಡ್ಯಾನ್ಸ್ ಕೂಡ ಮಾಡಿದ್ದಾರೆ, ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ, ಇದರಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಅವ್ರನ್ನೇ ಕೇಳಿ ಸರ್. ಮತ್ತೆ ಹೈಟ್ ಸಿಕ್ಕಾಪಟ್ಟೆ ಹೈಟ್ ಇದ್ದಾರೆ ಸರ್. ನೀವು ಕೂಡ ಒನ್ ಆಫ್ ದಿ ನೋಡಿ ಸರ್, ಹೇಗೆ ಎಲ್ಲರಿಗೂ ನಮಸ್ಕಾರ. ಏನಿಲ್ಲ, ಇದು ನಾವು ತುಂಬ ಅಂದರೆ ಎಲ್ಲರೂ ಒಂದು ಟೆಕ್ನಿಷಿಯನ್ಸು ಸೇರಿ ಒಳ್ಳೆ ಎಡಿಟ್ರು, ಒಳ್ಳೆ ನೀವು ಎಲ್ಲರೂ ಸಿನಿಮಾ ನೋಡಿದ್ರಲ್ಲಿ ಹೇಳ್ತಿರೋದು ಏನಂದರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಬಿಕಾಸ್ ಅದಕ್ಕೆ ನಮ್ಮ ಬಾಸ್ ರಾಜೇಶ್ ಕಾರಣ. ಅವರು ಗೊತ್ತು ನಿಮಗೆ, ಅವ್ರು ಎಂಥ ಮಾಂತ್ರಿಕ ಮ್ಯೂಸಿಕಲ್ಲಿ ಅನ್ನೋದು. ತುಂಬ ಜನಕ್ಕೆ ಅವ್ರು ಲೈಫ್ ಕೊಟ್ಟಿದ್ದಾರೆ. ನಮ್ಮ ಸಿನಿಮಾಗೂ ಅವರು ಒಂದು ತುಂಬ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಟೆಡ್ ವರ್ಕ್ ಮಾಡಿ ಬಂದಿದ್ದಾರೆ. ಇವತ್ತು ಬರಬೇಕಾಯ್ತು ಅವ್ರು ಆ್ಯಕ್ಚುಲಿ, ಕಾರಣಾಂತರಗಳಿಂದ ಬಂದಿಲ್ಲ, ಮನೇಲಿ ಒಂದು ಇದಾಯಿತು. ಸೊ ಬಟ್ ಅವರು ಈ ಸಿನಿಮಾಗೆ ನಮ್ಮ ಜೀವ ತುಂಬಿರೋದು ಅವರು ಅಂತ ಹೇಳ್ಬೋದು. ಪ್ಲಸ್ ನಾವು ಅಂದರೆ ಇಲ್ಲಿ ಯಾರೂ ಒಂದು ಪ್ರೊಡ್ಯೂಸರು, ಒಂದು ಡೈರೆಕ್ಟ್ರು, ಒಂದು ಹೀರೋ ಆ ಥರ ಏನು ಮಾಡಿಲ್ಲ ನಾವು ಸಿನಿಮಾ. ಯಾಕೆಂದರೆ ಬಿಕಾಸ್ ಲೋಕಿ ನನ್ನ ಸ್ಕೂಲಲ್ಲಿ ಜೂನಿಯರು. ಸೊ ಆ ಒಂದು ಬೇಸಿಕ್ ಕೊಂಡು ಅವನು ನಾನು ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದು. ನಮಗೆ ನಾವು ಒಂದು ಫೈನಾನ್ಷಿಯಲ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದು ವೆಂಕಟೇಶ್ ಬಾಬು ಸರು. ಅವ್ರಿಗೂ ಸೇಮ್ ನಾವೇನಂದರೆ ಸರ್ ಸಿನಿಮಾ ಹೊಸದು, ನೀವು ನಮ್ಗೆ ಸಪೋರ್ಟ್ ಮಾಡಬೇಕಂತ ಕೇಳಿದ ತಕ್ಷಣ ಈಗ ಸೆಕೆಂಡ್ ಥಾಟ್ನಿಂದಲೇ ಬಂದರು. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಬಟ್ ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ನೋಡಿದ ಆಡಿಯನ್ಸ್ ಅಷ್ಟು ಜನ ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಕೆಲವರು ಹೇಳಿದಂತೂ ಸರ್
ಆ್ಯಕ್ಚುಲಿ ಇದನ್ನ ಇನ್ನೊಂದು ಸ್ವಲ್ಪ ಒಳ್ಳೆ ಮೇಕಿಂಗ್ ಮಾಡಿ ಒಳ್ಳೆ ಸ್ಟಾರ್ ಕಾಸ್ಟ್ ಹಾಕಿ ಪ್ಯಾಡಿಂಗ್ ಆರ್ಟಿಸ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಥ್ಯಾಂಕ್ ಯು. ಮತ್ತು ಲೋಕಿ ಚೆನ್ನಾಗಿ ಮಾಡಿದ್ದಾನೆ, ಹೀರೋ ಆ್ಯಸ್ ಯೂಶುವಲ್ ಫಸ್ಟ್ ಸಿನಿಮಾ. ಬಟ್ ಆಲ್ಮೋಸ್ಟ್ ನಿಮಗೆ 90% ನಿಮಗೆ ಆ್ಯಕ್ಟಿಂಗ್ ಸಿಗುತ್ತೆ ಅದರ ಸಿನಿಮಾದಲ್ಲಿ, ಎಲ್ಲರೂ ಏನು ಬೇಕೋ ಅವ್ನು ಮಾಡಿದ್ದಾರೆ. ಮತ್ತು ಲಿರಿಕ್ಸ್ ಕಂಪ್ಲೀಟ್ಲಿ ಲೋಕಿನೇ ಬರೆದಿರೋದು. ಲೋಕಿ ಆಲ್ರೆಡಿ ತುಂಬ ಸಿನಿಮಾಗಳಿಗೆ ಲಿರಿಕ್ಸ್ ಬರೆದಿದ್ದಾರೆ. ಮೇಡಮ್, ನೀವೇ ನೋಡಿದ್ದೀರ ರೆಸ್ಪಾನ್ಸ್ ಯಾವ ಥರ? ಪ್ರತಿಯೊಬ್ಬರು ಸಿನಿಮಾ ಆಡಿಯನ್ಸ್ ಎಲ್ಲ ಬಂದು ಇವತ್ತು ಹೌಸ್ಫುಲ್ ಬೋಟ್ ಬೇರೆ ಬಿದ್ದಿದೆ. ಪ್ರತಿಯೊಬ್ಬರು ಸಿನಿಮಾ ನೋಡಿದವರು ಹೊರಗಡೆ ಬಂದು ಸಾಂಗ್ಸ್ಗಳಾಗಿರ್ಬೋದು, ಕತೆ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಖುಷಿಯಾಗಿ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅವ್ರ ಒಪಿನಿಯನನ್ನು ಹೇಳಿದ್ದಾರೆ. ನಾವು ಯಾರನ್ನೂ ಬೇರೆ ರೀತಿ ಕರೆಸಿರಲಿಲ್ಲ. ನಮ್ಮ ಸಿನಿಮಾನ ಆನ್ಲೈನಲ್ಲಿ ಬುಕ್ ಮಾಡಿ ಕೆಲವು ನಾರ್ಮಲ್ ಪಬ್ಲಿಕ್ಗಳೇ ನಮ್ಮ ಸಿನಿಮಾನ ಬಂದು ನೋಡಿರೋದು. ಸೊ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕ ಜನತೆ ದಯವಿಟ್ಟು ನಮ್ಮ ಕಣ್ಣ ಮುಚ್ಚೆ ಸಿನಿಮಾನ ನೋಡಿ. ನೀವು ಒಂದು ಸತಿ ನೋಡಿ, ನಿಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಕ್ಯಾಟಗರಿ ಒಬ್ಬೊಬ್ರಿಗೆ ಒಂದೊಂದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ತೀನಿ. ನಾವು ಸತ್ಯ ಘಟನೆ ಹಿಡ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ದೀವಿ ಸರ್. ಎಸ್ ಸರ್, ಸತ್ಯ ಘಟನೆ ಹೌದು ಸರ್. ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ವಿಭಿನ್ನ, ಕಥೆ ನಾರ್ಮಲ್ ಆಗಿದ್ರು ಕ್ಲೈಮ್ಯಾಕ್ಸ್ ವಿಭಿನ್ನವಾಗಿತ್ತು. ಅದೇ ರೀತಿ ಸಂಗೀತ ಕೂಡ ಯಾರು ಎಸ್ ಸರ್, ಎಸ್ ಸರ್. ಹೇಗೆ ಸಂಗೀತ ಸಾಹಿತ್ಯ ಎಲ್ಲ ಹೇಗೆ ಬಂತು ಸರ್, ನಾನು ಬೇಸಿಕ್ ಅನುಭವಗಳು ನಿಮ್ಮ ಲೈಫಲ್ಲಿ ಆಗಿದೆ? ನನ್ನ ಲೈಫ್ ಅನ್ನೋದಕ್ಕಿಂತ ಇಲ್ಲಿ ಏನು ಕತೆ ಹೋಗ್ತು ಅದರಲ್ಲಿ ನಮ್ಮ ಹುಡುಗ ಏನು ದಿಲೀಪ್ ಅಂತ ಇದ್ದಾನೆ. ಆ್ಯಕ್ಚುಲಿ ಆ ಹೀರೋ ಕ್ಯಾರೆಕ್ಟರ್ ದಿಲೀಪ್ ಅನ್ನೋದು ಅದು ರಿಯಲ್ ಕ್ಯಾರೆಕ್ಟರ್ ದಿಲೀಪ್ ಅಂತ ಇರೋದು. ಪಾಪ ಆ ಹುಡುಗಂಗೆ ಈಗ ಪ್ರೆಸೆಂಟ್ ಕಣ್ಣಿಲ್ಲ, ಕಣ್ಣು ಹೋಗ್ಬಿಡ್ತು. ಬಟ್ ಅವ್ನ ಲೈಫಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ನಾನು ಅದಕ್ಕೆ ಸ್ಕ್ರೀನ್ ಪ್ಲೇ ಡೈಲಾಗ್ನೆಲ್ಲ ಇದು ಮಾಡ್ಕೊಂಡು ಅದಕ್ಕೆ ಸಾಂಗನ್ನು ಬರೆದು ಟೋಟಲ್ ಮೂವಿನೇ ಮಾಡಿದ್ದೆ ಸರ್.